ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2024-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸದೆ ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಮತ್ತು ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. OBC ಕೆಟಗರಿ ವಿದ್ಯಾರ್ಥಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಏನಂದರೆ ಇದು ರಾಜ್ಯ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ಸೊ ಬನ್ನಿ ಫ್ರೆಂಡ್ಸ್, ಏನು ಗುಡ್ ನ್ಯೂಸು ಮತ್ತು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಏನೇನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, 24-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಆಗದೆ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಾಗಿ PG ಕೋರ್ಸ್ಗಳಾಗಿರೋದನ್ನ MA MSc MCom MBA MEd ಇರ್ಬೋದು, ಆಮೇಲೆ MSc ಕೋರ್ಸ್ಗಳು ಇರ್ಬೋದು. ಸೊ ಹಾಗಾಗಿ PG ಕೋರ್ಸ್ಗಳಿಗೆ ಅಡ್ಮಿಷನ್ ಲೇಟಾಗಿ ಮಾಡ್ಕೊಂಡಿರ್ತಾರೆ ಅಂಥದ್ದು ವಿದ್ಯಾರ್ಥಿಗಳಿಗೆ ರಾಜ್ಯ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ 24-25ನೇ ಸಾಲಲ್ಲಿ ಅರ್ಜಿ ಸಲ್ಲದೆ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಕೆ ಕೊನೆಯ ಒಂದು ಅವಕಾಶನ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ. ಏನಪ್ಪ ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಯಾರು ಅರ್ಜಿ ಸಲ್ಲಿಸಲು ಯಾವುದೇ ಕೋರ್ಸ್ಗಳಾಗಿರ್ಬೋದು ಉಳ್ಕೊಂಡಿದ್ದೆ ಅಂದರೆ ಅವರಿಗೆ ಈ ತಿಂಗಳ 15/6/2025ನೇ ತಾರೀಕುವರೆಗೆ ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿ ಅಫಿಷಿಯಲ್ ಆಗಿ ಮಾಹಿತಿ ಬಿಟ್ಟುಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಯಾರು ಆಲ್ರೆಡಿ ಅರ್ಜಿ ಸಲ್ಲಿಸಿ ಹಣ ಬಂದಿಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಕೂಡಲೇ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಭೇಟಿ ಕೊಟ್ಟು ಅಥವಾ ಕಾಲ್ ಮಾಡಿ ಕೂಡ ಕ್ಲಾರಿಫಿಕೇಷನ್ ತೊಗೋಬೋದು. ಅಥವಾ ನೀವು ಜಸ್ಟ್ ವೇಟ್ ಮಾಡಿ ನಿಮ್ಮದು ಯಾರು ಅಪ್ಲಿಕೇಶನ್ ಹಾಕಿ ಮಾಡಿದರೆ ಸೊ ಅವರಿಗೆ ಶುಲ್ಕ ಮರುಪಾವತಿ ಯೋಜನೆ ಖಂಡಿತ ಕೂಡ ನಾವು ಕನ್ಸಿಡರ್ ಮಾಡಿ ಹಣವನ್ನು ನೀಡ್ತೀವಿ ಅಂತಲೂ ಹೇಳಿದ್ದಾರೆ. ಯಾಕೆಂದರೆ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಯಾರು ಅರ್ಜಿ ಸಲ್ಲಿಸಿದ್ರೆ 20/12/2024 ನಂತರ ಅಂಥವ್ರಿಗೆ ಓನ್ಲಿ ನಾವು ಶುಲ್ಕ ಮರುಪಾವತಿ ಫೀ ರಿಂಬರ್ಸ್ಮೆಂಟ್ ಮಾತ್ರ ಮಾಡ್ತೀವಿ. ಅದನ್ನು ಬಿಟ್ಟರೆ ಯಾವುದೇ ಒಂದು ವಿದ್ಯಾಸಿರಿ ಇರ್ಬೋದು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಬೇರೆ ಒಂದು ಮೇಂಟೆನೆನ್ಸ್ ಅಮೌಂಟ್ನ ನಾವು ಬಿಡುಗಡೆ ಮಾಡಲ್ಲ ಅಂತ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಕೂಡ ಕೊಟ್ಟಿದೆ. ಅದು ಹಿಂದುಳಿದ ಕಲ್ಯಾಣ ಇಲಾಖೆ. ಮತ್ತು ಆದರೆ SC/ST ವಿದ್ಯಾರ್ಥಿ ಸಮಾಜ ಕಲ್ಯಾಣ ವತಿಯಿಂದ ವಿದ್ಯಾರ್ಥಿ ಏನಪ್ಪ ಅಂದರೆ 60% ವಿದ್ಯಾರ್ಥಿ ವೇತನವನ್ನು ಕೇಂದ್ರ ಸರ್ಕಾರ ನೀಡೋದು, 40% ರಾಜ್ಯ ಸರ್ಕಾರ ನೀಡೋದು ಅಂಥ ಒಂದು ವಿದ್ಯಾರ್ಥಿಗಳಿಗೆ ಬರುತ್ತೆ. ಸೊ ಅವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೂಡ ಕೊನೆಯ ದಿನಾಂಕವನ್ನು 36/2025 ಕೂಡ ರಾಜ್ಯ ಸರ್ಕಾರ ಫಿಕ್ಸ್ ಮಾಡಿ ಕೊಟ್ಟಿದೆ. ಸೊ ಅವ್ರಿಗೆ ಏನಪ್ಪ 100% ವಿದ್ಯಾಸಿರಿ ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು ಮತ್ತು ಶುಲ್ಕ ಮರುಪಾವತಿ ಎರಡೂ ಕೂಡ ಬರುತ್ತೆ. ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗೆ ಓನ್ಲಿ ಶುಲ್ಕ ಮರುಪಾವತಿ ಮಾತ್ರ ಬರುತ್ತೆ. ಇಬ್ಬರಿಗೂ ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿ ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಹಿಂದುಳಿದ ಕಲ್ಯಾಣ ಇಲಾಖೆ ವತಿ ವಿದ್ಯಾರ್ಥಿಗಳಿಗೆ 15/6/2025 ಮತ್ತು ಸಮಾಜ ಕಲ್ಯಾಣ SC/ST ವಿದ್ಯಾರ್ಥಿಗಳಿಗೆ 30/6/2025 ಲಾಸ್ಟ್ ಡೇಟ್ ಆಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಒಂದು ಬಿಗ್ ಅಪ್ಡೇಟು. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ನಮ್ಮದು ಮಿಸ್ ಆಗಿದೆ, ನಾವು ಅಪ್ಲಿಕೇಶನ್ ಹಾಕ್ಬೋದಾ ಏನಂತ. ಎಸ್ ಫ್ರೆಂಡ್ಸ್, ಇದು ಓನ್ಲಿ ಫಾರ್ 24-25ನೇ ಸಾಲಿಗೆ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗೆ ಮಾತ್ರ. ಇನ್ನು ಮುಂದೆ ಹೊಸದಾಗಿ 25-26 ಆಗುತ್ತೆ. ಸೊ ಹಾಗಾಗಿ ಯಾರು ವಿದ್ಯಾರ್ಥಿ ಮಿಸ್ ಮಾಡ್ಕೊಂಡು ತಪ್ಪದೆ ಈ ಸದಾವಕಾಶನ ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.